ಭಿಕ್ಷುಕರು ರಸ್ತೆಯಲ್ಲಿ ಕುಳಿತು ತುತ್ತು ಅನ್ನಕ್ಕಾಗಿ ಬೇಡಿಕೊಳ್ಳುವ ಹಾಗೆ ಅನ್ನ ಆಹಾರಕ್ಕಾಗಿ ಬೀದಿಗಿಳಿದಿರುವ ಈ ವ್ಯಕ್ತಿ 60 ವರ್ಷದ CS ವಿಶ್ವನಾಥ್ ಬಾಬು ಅಂತ. ಇವರ ತಂದೆ ಶ್ರೀನಿವಾಸಯ್ಯ, ತಾಯಿ ರತ್ನಮ್ಮ ಆಗರ್ಭ ಶ್ರೀಮಂತರು. ತುಂಬಿದ ಕುಟುಂಬದಲ್ಲಿದ್ದ ವಿಶ್ವನಾಥ್ ಬಾಬು ಕುಟುಂಬದವರು ವಿಭಾಗವಾದಾಗ ವಿಶ್ವನಾಥ್ ಬಾಬುಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ 1.5 ಎಕರೆ ಜಮೀನು, 5 ಕೋಟಿ ಮೌಲ್ಯದ 16 ನಿವೇಶನಗಳು, ಕೋಟ್ಯಾಂತರ ರೂಪಾಯಿಗಳ ಮನೆ ಭಾಗಕ್ಕೆ ಬಂದಿತ್ತು. ಬಂದಿರೋ ಆಸ್ತಿಯನ್ನು ವಿಶ್ವನಾಥ್ ಬಾಬು ತನ್ನ ಪತ್ನಿಯ ಮೂಲಕ ತನ್ನ ಮಕ್ಕಳಾದ ರಂಜಿತ್, ರಕ್ಷಣ್ಗೆ ಬರೆದುಕೊಟ್ಟಿದ್ದಾರೆ. ಈಗ ಅದೇ ಆತನ ಜೀವನಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ. ನನಗೆ ಆಸ್ತಿ ಒಂದು 1.5 ಎಕರೆ ಬಂದಿದೆ. ಅಲ್ಲೇ ಲೇಔಟ್ ಮಾಡ್ತಾಯಿದ್ವಿ ನಾನು ನನ್ನ ತಮ್ಮ. ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ ಇವರು. ನವೀನೂ ಅವ್ರ ಅಳಿಯ ಇಬ್ಬರು ಸೇರಿಕೊಂಡು ಗಲಾಟೆ ಮಾಡ್ತಾರೆ. ನಾನು ಮನೆಯಲ್ಲಿ ಚೆನ್ನಾಗೇ ಇದ್ದೆ ಹೆಂಡತಿ ಜೊತೆಯಲ್ಲಿ. ಆಯಮ್ಮನೂ ಚೆನ್ನಾಗೇ ಇದ್ಲು. ಇವನು ಯಾವಾಗ ನಮ್ಮ ಅಪ್ಪನ ಅವನ್ನೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಪತ್ರಗಳು ತೋರಿಸಿ ಪತ್ರಗಳು ಎತ್ಕೊಂಡೋಗಿ ಕೋರ್ಟ್ಗೆ ಹಾಕ್ಬಿಟ್ಟು ಸ್ಟೇ ತಂದು ನಮ್ಮ ಮೇಲೆ ಎಲ್ಲ ಕೋರ್ಟ್ಗೆ ಹಾಕಿಸಿದ್ರು. ಪೊಲೀಸ್ ಸ್ಟೇಷನಲ್ಲೆಲ್ಲ ಮಾಡಿದ್ರು. ಅಲ್ಲಿ ಹೋಗಿ ಕೇಳಿದ್ರೆ, ನ್ಯಾಯ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಎತ್ತು ಬಿಸಾಕ್ತಾರೆ. ಹೋಗೋ ನಿಂದೇನಾಯ್ತು ಅಲ್ಲಿ ಮಾಡ್ಕೊ ಹೋಗೋ ಅಂತಾರೆ. ಮನೆಯಲ್ಲಿ ಇಲ್ಲಿ ಬಂದು ಏನೋ ಆಯಿತು, ಏನೋ ಇನ್ನೂ ಚೆನ್ನಾಗಿರೋಣ, ನಿನಗೆ ನೀನು ಏನೋ ನಂದೆಲ್ಲ ನಾಳೆ ದಿವಸ ನಿಮಗೆ ಎಲ್ಲ ಕೊಡೋದು, ನಿಮಗೆ ಎಲ್ಲ ಆಗೋದು, ನನಗೆ ನನ್ನ ತಮ್ಮನಿಗೆ ಕೊಡ್ತೀನಿ ನಾನು, ಇಲ್ಲ ತಮ್ಮನ ನನಗೆ ಕೊಡ್ತಾನ, ಯಾರಿಗೆ ಬೇಕು ಇವೆಲ್ಲ, ಏನು ಹೋಗೋವಾಗ ಎತ್ಕೊಂಡು ಹೋಗ್ತೀವ ನಾವು ಅಂತಂದು ಎಲ್ಲ ಹೇಳಿದ್ದೀನಿ. ಹೋಗೋ ನನ್ನ ಮಗನೇ ಹಂಗೆ ಹಿಂಗೆ ಅಂತೆಲ್ಲ ಬೈದಿದ್ದಾರೆ. ನನ್ನ ಹೆಂಡ್ತಿನೂ ನನ್ನ ಮಗಳು ಎಲ್ಲ ಸೇರಿಕೊಂಡು ಹೊಡೆದು ಬುರ್ರೆಗೆ ತೂತ ಹೊಡೆದ್ರು. ನಾನು ಎತ್ಕೊಂಡೋಗಿ ನನ್ನ ತಮ್ಮನಿಗೆ ಆಸ್ತಿ ಕೊಟ್ಬಿಟ್ಟಿದ್ದೀನಂತೆ. ಎಲ್ಲ ಅಲ್ಲೇ ಇದೆ. ಏನು ಮಾಡಿದ್ದೀನಿ ಎಲ್ಲ ಇವಾಗ ಮಾಡ್ತಾಯಿದ್ದೀವಿ. ಆ ಖಾತಾಗಳಿಗೆ ಹಾಕಿದ್ದೀವಿ. ಆಫೀಸಲ್ಲಿ ಕೇಳಿದ್ರೆ ಅಲ್ಲೋಗಿ ಅಲ್ಲಿ ಫಿಟ್ಟಿಂಗ್ ಇಡೋದು ಅವ್ರಿಗೆ. ಇವಾಗ ನಾನು ಏನು ಮಾಡೋದು? ಹೋಗಲಿ ಒಂದು ಅಂಗಡಿ ಬಾಡಿಗೆಗಾನ ಕೊಡು, ನಾನು ಹೆಂಗ ನೀವು ಜೀವನ ಮಾಡ್ಕೊಳ್ಳಿ, ಮಾತ್ರೆಗಳು ಕೊಡಿ ಇವೆಲ್ಲನೂ ಅಂತ ಹೇಳಿದ್ದೀನಿ. ಕೊಡಲ್ಲ, ಸಾಯೋಗ ನೀನು ನಿಮ್ಮ ಮಕ್ಕಳು. ಇರೋ ಬರೋ ಆಸ್ತಿ ಪತ್ನಿ ಹಾಗೂ ಮಕ್ಕಳಿಗೆ ವರ್ಗಾವಣೆ ಆಗಿದ್ದೇ ತಡ ಕುಟುಂಬ ಕಲಹ ಹೆಚ್ಚಾಗಿ ಪತ್ನಿ ಮಕ್ಕಳು ವಿಶ್ವನಾಥ್ ಬಾಬು ಅವರನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ಕಳೆದ 4 ವರ್ಷಗಳಿಂದ ವಿಶ್ವನಾಥ್ ಬಾಬು ತನ್ನ ತಾಯಿ ಜೊತೆಯಲ್ಲಿಯೇ ವಾಸವಾಗಿದ್ರು. ಆದರೆ 4 ವರ್ಷಗಳ ನಂತರ ಜೀವನ ಸಾಗಿಸುವುದು ಕಷ್ಟವಾಗಿದ್ದು, ಡಯಾಲಿಸಿಸ್ ರೋಗಿಯಾಗಿದ್ದು, ಯಾರೂ ತನ್ನನ್ನು ನೋಡಿಕೊಳ್ಳುತ್ತಿಲ್ಲವೆಂದು ಅಳಲು ತೋಡಿಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇತ್ತ ಆತನ ಧರ್ಮಪತ್ನಿ MS ರಾಧಮ್ಮ ಗಂಡನ ಸಹವಾಸವೇ ಬೇಡ, ಅವರು ನಮ್ಮನ್ನು ಬಿಟ್ಟು 4 ವರ್ಷ ಆಗಿದೆ. ಅವರ ಹೆಸರಿಗೆ ಒಂದು ನಿವೇಶನವಿದೆ, ಬೇಕಾದರೆ ಮಾರಿಕೊಳ್ಳಲಿ, ಬಂದು ಸಹಿ ಮಾಡುತ್ತೇನೆ ಎನ್ನುತ್ತಾರೆ. ಕೋರ್ಟಲ್ಲಿ ನಮ್ಮ ಹೆಸರು ಬರ್ಕೊಟ್ಟಿದ್ದಾರೆ. ರಿಜಿಸ್ಟರ್ ಆಫೀಸಲ್ಲಿ ನಮ್ಗೆ ರಿಜಿಸ್ಟರ್ ಅದೇ ನಾವು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಸರ್, ಆ ಮಕ್ಕಳ ಹೆಸರಿಗೆ ಸರ್, ನಮ್ಮ ಹೆಸರಿಗೆ ಹೆಂಗೆ ಬರುತ್ತೆ ಸರ್? ಅದು ಕೆಲಸ ಏನು ಮೈನಾರಿಟಿ ಅಲ್ವಾ, ಅವರು ಏಜ್ ಆಗಿಲ್ಲ. ಒಂದು ಹೆಣ್ಣು ಒಂದು ಗಂಡಿಗೆ ಗಾರ್ಡಿಯನ್ ಆಗಿ ನನ್ನನ್ನು ಇದು ಮಾಡಿದ್ದಾರೆ. ನಮ್ಮಲ್ಲಿಲ್ಲ ಅಂತ ಹೇಳ್ತಾ ಇದ್ದೆ ಸರ್. 2022ನೇ ಇಸ್ವಿಯಲ್ಲಿ ನಮ್ಮನ್ನು ಬಿಟ್ಟು ಹೋದರು ಅವರು ಸರ್. ನಾವಿಲ್ಲ 2022ನೇ ಇಸ್ವಿಯಲ್ಲಿ ಬೇಕಾದ ಕೇಸ್ ಇದೆ. ಆಮೇಲೆ ಅದು ಇನ್ನೊಂದು ಇದು ಕೇಸ್ ನಡೀತಾ ಇದೆ ಸರ್. ಅದು ಕೋರ್ಟಲ್ಲಿ ಅವ್ರು ಏನು ತೀರ್ಮಾನ ಕೊಟ್ಟರೆ ಅದನ್ನು ನಾವು ತಗೊತೀವಿ. ಅದನ್ನು ಕೇಸ್ ನಡೀತಾ ಇದೆ. ಅವರು ಒಂದಲ್ಲ, ಆ ಹೆಣ್ಮಗು ಮೇಲೆ 16 ಕೇಸ್ಗಳು ಹಾಕಿದ್ದಾರೆ ಸರ್. ಇವಾಗ ಅದು ಖಾತೆಗೆ ಬರ್ತಾ ಇಲ್ಲ. ಲೇಔಟ್ನ ಪ್ಲಾನ್ ಇರೋದನ್ನು ಮಾಡಿಲ್ಲ ಸರ್. ಅವರು ಉಲ್ಟಾ ಮಾಡಿದ್ದಾರೆ. ಪ್ಲಾನ್ ಅಪ್ರೂವಲ್ ಕೊಟ್ಟಿರೋ ಪ್ಲಾನ್ ಬಿಟ್ಟು ಅವ್ರಿಗೆ ಇಷ್ಟ ಬಂದ ಪ್ಲಾನ್ ಮಾಡಿದ್ದಾರೆ. ಅಂದರೆ ನಮ್ಮ ದೊಡ್ಡ ಸೈಟ್ಗಳು ಬರಬೇಕು ಅಂತಂದ್ಬಿಟ್ಟು ಅಲ್ಲಿ ಅದು ಇದಕ್ಕೆ ಸ್ಪಾಟ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ಆದಮೇಲೆ ನಾವು ಅವ್ನ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ನೀವೇ ತಿಳ್ಕೊಂಡ್ರೆ ಅದು ಏನಾಗುತ್ತೆ ಅನ್ನೋದು. ಅವರು ತಮ್ಮನ ಮನೆಯಲ್ಲಿ ಇಲ್ಲ ಅವ್ರ ತಾಯಿ ಮನೇಲಿ ಇರ್ತಾರೆ. ನಮ್ಮ ನಾದಿ ಮನೆಗೆ ಕೊಟ್ಟಿದ್ದಾಳೆ ಸರ್, ಆ ಮನೇಲಿ ಇದ್ದಾರೆ. ಮನೆ ಇದೆ ಸರ್. ಇಲ್ಲ ಸರ್, ನಾನೇನು ಕೇಳ. ಅವ್ರು ಅಂದರು ಒಂದು ಸತಿ ಅವ್ರು ಯಾರೋ ಅವ್ರ ಕಡೆಯವ್ರನ್ನ ಕರ್ಕೊಂಬಂದು ವಿಪರೀತ ಯಾವಾಗೂ ಸರ್ ಅವ್ರ ಕಡೆ ಅವರು
ತಮ್ಮನ ಹೆಂಡತಿ ಕಡೆಯವರು ದಿವಸಕ್ಕೊಬ್ಬೊಬ್ಬರು ಸರ್ ಮಕ್ಕಳು ನೋಡಿದ್ರಲ್ಲ ಸರ್ ಯಾವತ್ತಾದ್ರೂ ನಾನು ಗುಟ್ಟ ಇಲ್ಲ ಮಕ್ಕಳು ಅಂತ ಹೇಳಿದ ಮೇಲೆ ಇನ್ನೇನಂತಾರೆ ಸರ್ ಅದು. ವಿಶ್ವನಾಥ್ ಬಾಬು ಹಾಗೂ ಆತನ ತಾಯಿ ರಾಧಮ್ಮ ಬೀದಿಯಲ್ಲಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು, ತಹಸೀಲ್ದಾರ್, ಉಪವಿಭಾಗಾಧಿಕಾರಿಗಳು ಸಾಂತ್ವನ ಹೇಳಿದರು. ಕೊನೆಗೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ವಿಶ್ವನಾಥ್ ಬಾಬು ಪತ್ನಿ ರಾಧಮ್ಮನನ್ನು ಕರೆಯಿಸಿ ಬುದ್ಧಿ ಹೇಳಿದರು. ಆಕೆ ಯಾರಿಗೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.